ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದ್ದು 3 ತಂಡಗಳು ಈಗಾಗಲೇ ಹೊರಬಿದ್ದಿವೆ. ಈ ಬಾರಿಯ ಚಾಂಪಿಯನ್ ಟ್ರೋಫಿಯಿಂದ ಮೊದಲು ಹೊರಬಿದ್ದ ತಂಡವೇ ಆತಿಥೇಯ ಪಾಕಿಸ್ತಾನ. ಹಾಗೆ ಬಾಂಗ್ಲಾ ಕೂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಾಗಿದೆ. ಇನ್ನು ಅಫ್ಘಾನಿಸ್ತಾನ ವಿರುದ್ಧ 8 ರನ್ಗಳಿಂದ ಸೋಲು ಕಂಡಿರುವಂತ ಇಂಗ್ಲೆಂಡ್ ಕೂಡ ಟೂರ್ನಿಯಿಂದ ಹೊರಬಿದ್ದಿದೆ. ಭಾನುವಾರ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಪಂದ್ಯ ನಡೆಯಲಿದ್ದು, ಈ ಪಂದ್ಯದಲ್ಲಿ ಗೆದ್ದು ಅಜೇಯವಾಗಿ ಸೆಮಿಫೈನಲ್ಗೇರೋಕೆ ಭಾರತ ಪಣ ತೊಟ್ಟಿದೆ. ಟೀಂ ಇಂಡಿಯಾ ನಂಬರ್ 1 ಸ್ಥಾನದಲ್ಲಿ ಎಂಟ್ರಿ ನೀಡಿದರೆ, ಗ್ರೂಪ್ ಬಿ ನಿಂದ 2ನೇ ಸ್ಥಾನದಲ್ಲಿರುವಂತಹ ತಂಡದ ಎದುರು ಸೆಮೀಸ್ನಲ್ಲಿ ಸೆಣಸಾಟ ನಡೆಸಲಿದೆ. ಸೌತ್ ಆಫ್ರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹಾಗೆ ಅಫ್ಘಾನಿಸ್ತಾನ ತಂಡಗಳು ಬಿ ಗುಂಪಿನಲ್ಲಿವೆ. ಈಗಾಗಲೇ ಇಂಗ್ಲೆಂಡ್ ತಂಡ ಹೊರಬಿದ್ದಿರೋದ್ರಿಂದ ಉಳಿದ 3 ರಾಷ್ಟ್ರಗಳ ಪೈಕಿ ನಾಕ್ಔಟ್ಗೆ ಎಂಟ್ರಿ ಯಾರು ನೀಡ್ತಾರೆ ಅನ್ನೋದು ಮಾರ್ಚ್ 1ರ ಬಳಿಕ ಗೊತ್ತಾಗಲಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗ್ರೂಪ್ ಬಿ ನಿಂದ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ತಂಡಗಳು ಸೆಮೀಸ್ಗೆ ಇರುವಂತಹ ಫೇವರೇಟ್ ಟೀಮ್ ಆಗಿವೆ. ಹಾಗಂತ ಅಫ್ಘಾನ್ ತಂಡವನ್ನ ಸುಲಭಕ್ಕೆ ಪರಿಗಣಿಸುವಂತಿಲ್ಲ. ಆಸೀಸ್ ವಿರುದ್ಧ ಗೆದ್ದು ಸೆಮೀಸ್ಗೆ ಎಂಟ್ರಿ ಕೊಟ್ರೆ ಟೀಂ ಇಂಡಿಯಾಗೆ ಬಿಗ್ ಚಾಲೆಂಜ್ ಆಗಲಿದೆ. ದುಬೈ ಕಂಡೀಷನ್ಸ್ ಅಫ್ಘಾನ್ ತಂಡಕ್ಕೆ ಹೇಳಿ ಮಾಡಿಸಿದಂತಿದೆ. ಇಲ್ಲಿನ ಪಿಚ್ ಸ್ಪಿನ್ ಫ್ರೆಂಡ್ಲಿ ಆಗಿದೆ. ಇದು ಅಫ್ಘಾನ್ ಪಾಲಿಗೆ ಅಡ್ವಾಂಟೇಜ್ ಆಗಲಿದೆ. ಅಫ್ಘಾನ್ ಬದಲು ಬೇರೆ ದೇಶಗಳ ಎದುರಾಳಿಯಾದ್ರೆ ಟೀಂ ಇಂಡಿಯಾಗೆ ಅಡ್ವಾಂಟೇಜ್ ಆಗಲಿದೆ. ಬಹು ನಿರೀಕ್ಷಿತ 2025ರ ಚಾಂಪಿಯನ್ಸ್ ಟ್ರೋಫಿಯಿಂದ ಪಾಕ್ ತಂಡ ಹೊರಬಿದ್ದಿತ್ತು. ಈ ಪಾಕ್ ತಂಡಕ್ಕೆ ಕೋಚ್ ಆಗೋ ಬಯಕೆಯನ್ನ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಅವರ ತಂದೆ ಯೋಗರಾಜ್ ಸಿಂಗ್ ವ್ಯಕ್ತಪಡಿಸಿದ್ದಾರೆ. ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ನಂತಹ ಪಾಕ್ ತಂಡದ ಆಟಗಾರರು ಅದ್ಭುತ ಆಟಗಾರರು. ಕಾಮೆಂಟ್ರಿ ಮಾಡೋದು ಬಿಟ್ಟು ಮೈದಾನಕ್ಕೆ ಹೋಗಿ ಪಾಕ್ ತಂಡದ ಆಟಗಾರರನ್ನ ಗೈಡ್ ಮಾಡಿ ಎಂದಿದ್ದಾರೆ. ನಾನು ಪಾಕಿಸ್ತಾನಕ್ಕೆ ಹೋದ್ರೆ 1 ವರ್ಷದೊಳಗೆ ತಂಡವನ್ನ ಬೆಸ್ಟ್ ಆಗುವಂತೆ ಮಾಡ್ತೇನೆ ಎಂದಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯ 8ನೇ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅಫ್ಘಾನಿಸ್ತಾನ ತಂಡ ಜಯ ಸಾಧಿಸಿದೆ. ಅಫ್ಘಾನಿಸ್ತಾನ ತಂಡದ ಈ ರೋಚಕ ಗೆಲುವಿನ ಬೆನ್ನಲ್ಲೇ ಇರ್ಫಾನ್ ಪಠಾಣ್ ಅಫ್ಘಾನ್ ಸ್ಟೈಲ್ ಡ್ರೆಸ್ನಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಅಲ್ಲದೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಅಫ್ಘಾನಿಸ್ತಾನ ತಂಡವನ್ನು ಅಭಿನಂದಿಸಿದ್ದಾರೆ. ಈ ವಿಡಿಯೋಗೆ ಅಫ್ಘಾನಿಸ್ತಾನ ತಂಡದ ಸ್ಟಾರ್ ಆಟಗಾರ ರಶೀದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನಿಲ್ಲದೆ ನೀವು ಡ್ಯಾನ್ಸ್ ಮಾಡಿದ್ದು ತಪ್ಪು ಎಂದು ಕಾಲೆಳೆದಿದ್ದಾರೆ. ಐಸಿಸಿ ಏಕದಿನ ಬ್ಯಾಟರ್ಗಳ ನೂತನ ಶ್ರೇಯಾಂಕ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭರ್ಜರಿ ಪ್ರದರ್ಶನ ನೀಡ್ತಾ ಇರುವಂತಹ ಶುಭ್ಮನ್ ಗಿಲ್ ಒಟ್ಟು 817 ಅಂಕಗಳೊಂದಿಗೆ ಅಗ್ರಸ್ಥಾನ ಕಾಯ್ದುಕೊಂಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿನ ಕಳಪೆ ಪ್ರದರ್ಶನದ ಹೊರತಾಗಿ ಕೂಡ ಬಾಬರ್ ಅಜಮ್ 770 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಹಿಟ್ಮ್ಯಾನ್ ರೋಹಿತ್ ಶರ್ಮಾ 757 ಅಂಕಗಳೊಂದಿಗೆ 3ನೇ ಪ್ಲೇಸ್ನಲ್ಲಿದ್ದರೆ, ಸೌತ್ ಆಫ್ರಿಕಾದ ಬ್ಯಾಟರ್ ಹೆನ್ರಿಕ್ ಕ್ಲಾಸೆನ್ 749 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಪಾಕಿಸ್ತಾನ ವಿರುದ್ಧದ ಭರ್ಜರಿ ಶತಕ ಸಿಡಿಸಿ ಮಿಂಚಿರುವಂತಹ ವಿರಾಟ್ ಕೊಹ್ಲಿ ಈ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಗುಜರಾತ್ ಟೈಟನ್ಸ್ ಐಪಿಎಲ್ ತಂಡವನ್ನ ಟಾರೆಂಟ್ ಗ್ರೂಪ್ $900 ಮಿಲಿಯನ್ ಬೆಲೆಗೆ ಖರೀದಿ ಮಾಡಿದೆ. ಐಪಿಎಲ್ ಟೂರ್ನಿಯಲ್ಲಿ ಹೊಸ ತಂಡಗಳಲ್ಲಿ ಒಂದಾದಂತಹ ಗುಜರಾತ್ ಟೈಟನ್ಸ್ ಅನ್ನ ಟಾರೆಂಟ್ ಗ್ರೂಪ್ ಖರೀದಿ ಮಾಡಿದೆ. ಇನ್ನೂ ಕೂಡ ಒಮ್ಮೆಯೂ ಲಾಭ ಕಾಣದಂತ ಗುಜರಾತ್ ಟೈಟನ್ಸ್ ತಂಡಕ್ಕೆ ಇಷ್ಟು ದೊಡ್ಡ ಮೊತ್ತದ ವ್ಯಾಲ್ಯೂಯೇಷನ್ ಸಿಕ್ಕಿರೋದು ಈಗ ಇತರ ಐಪಿಎಲ್ ಫ್ರಾಂಚೈಸಿಗಳಿಗೆ ಹೊಸ ಹುರುಪನ್ನ ಕೊಟ್ಟಿದೆ. ದೆಹಲಿ ತಂಡದ ಕ್ಯಾಪ್ಟನ್ ಯಾರು ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ನಾಯಕನ ರೇಸ್ನಲ್ಲಿ ಅನುಭವಿ ಆಟಗಾರರಾದ ಅಕ್ಷರ್ ಪಟೇಲ್, ಕೆಎಲ್ ರಾಹುಲ್ ಮತ್ತು ಫಫ್ ಡುಪ್ಲೆಸಿಸ್ ರೇಸ್ನಲ್ಲಿದ್ದಾರೆ. ಇದೀಗ ಬಹುತೇಕ ಫಫ್ಗೆ ಕ್ಯಾಪ್ಟನ್ಸಿಯನ್ನು ನೀಡಬಹುದು. ಕಾರಣ, ಇತ್ತೀಚೆಗೆ ನಡೆದ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಫಫ್ ನೇತೃತ್ವದ ಸೇಂಟ್ ಲೂಸಿಯಾ ಕಿಂಗ್ಸ್ ಚಾಂಪಿಯನ್ ಆಗಿತ್ತು. ಈಗ ಭರ್ಜರಿ ಫಾರ್ಮ್ನಲ್ಲಿರೋ ಫಫ್ ಕ್ಯಾಪ್ಟನ್ ಆಗಬಹುದು ಎನ್ನಲಾಗ್ತಾ ಇದೆ. WPLನಲ್ಲಿ ಮುಂಬೈ ಇಂಡಿಯನ್ಸ್ ವನಿತೆಯರ ತಂಡ ಗೆಲುವಿನ ಓಟ ಮುಂದುವರಿಸಿದೆ. ಯುಪಿ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಅಬ್ಬರಿಸಿದಂತ ಹರ್ಮನ್ ಪ್ರೀತ್ ಕೌರ್ ಪಡೆ 8 ವಿಕೆಟ್ಗಳ ಸುಲಭ ಗೆಲುವನ್ನು ದಾಖಲಿಸಿದೆ. ಇದರೊಂದಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಟೂರ್ನಿಯಲ್ಲಿ ಉತ್ತಮ ಫಾರ್ಮ್ನಲ್ಲಿರುವಂತಹ ನ್ಯಾಟ್ ಸಿವರ್ ಬಂಟ್ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅಬ್ಬರಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ತವರಿನಲ್ಲಿ ಸತತ 2 ಸೋಲು ಅನುಭವಿಸಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದು ಗುಜರಾತ್ ಜೈಂಟ್ಸ್ ಎದುರು ಕಣಕ್ಕಿಳಿಯಲಿದೆ. ಹಿಂದಿನ ಪಂದ್ಯದಲ್ಲಿ ಸೂಪರ್ ಓವರ್ನಲ್ಲಿ ನಿರಾಸೆ ಕಂಡಿರುವಂತಹ ಸ್ಮೃತಿ ಮಂದಾನ ಪಡೆ ಪುಟಿದೇಳುವಂತ ವಿಶ್ವಾಸದಲ್ಲಿದೆ. ಈ ಪಂದ್ಯ ಗೆದ್ದು RCB ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗುವಂತ ಒತ್ತಡದಲ್ಲಿದೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.